ಕಷ್ಟಗಳು. ಜೀವನದಲ್ಲಿ ಕಷ್ಟಗಳು ಪ್ರತಿಯೊಂದು ಜೀವಿಗೂ ಬರುತ್ತವೆ. ಪ್ರಾಣಿಗಳು, ಪಕ್ಷಿಗಳು, ಮಾನವರು, ರಾಕ್ಷಸರು, ದೇವತೆಗಳು ಸಹ ಇದರಿಂದ ಹೊರತಲ್ಲ. ಇರುವೆಯಂತಹ ಸಣ್ಣ ಪ್ರಾಣಿಯೂ ಸಹ ಕಷ್ಟಪಟ್ಟು ಆಹಾರವನ್ನು ಸಂಗ್ರಹಿಸುತ್ತೆ. ಜಟಾಯು ಎಂಬ ಪಕ್ಷಿಯು ರಾಮನಿಗಾಗಿ ಹೋರಾಡಿ ರಾವಣನಿಂದ ರೆಕ್ಕೆಗಳನ್ನು ಕಳೆದುಕೊಂಡು ಬಹಳ ಕಷ್ಟವನ್ನು ಅನುಭವಿಸಿ ಕೊನೆಗೆ ಪ್ರಾಣವನ್ನು ನೀಗುತ್ತೆ. ರಾವಣನು ಸೀತೆಯನ್ನು ಅಪಹರಣ ಮಾಡಿ ಅನೇಕ ರೀತಿಯಾದಂತಹ ಕಷ್ಟಗಳನ್ನು ಅನುಭವಿಸ್ತಾನೆ. ತನ್ನ ಮಕ್ಕಳನ್ನೆಲ್ಲ ಕಳೆದುಕೊಂಡು ಕೊನೆಗೆ ರಾಮನಿಂದ ಹತನಾಗ್ತಾನೆ. ಶ್ರೀಕೃಷ್ಣನು ಅಪವಾದದಿಂದ ಪಾರಾಗಲು ತನ್ನ ತಪ್ಪೇನೂ ಇಲ್ಲ ಅಂಥೇಳಿ ನಿರೂಪಿಸಲು ಶಮಂತಕಮಣಿಯನ್ನು ತರಲು ಜಾಂಬುವಂತನ ಜೊತೆ ಹೋರಾಡಿ ಬಹಳ ಕಷ್ಟಪಟ್ಟು ಅದನ್ನು ಪಡ್ಕೊಳ್ತಾನೆ. ಆದರೆ ಕಷ್ಟಗಳನ್ನು ಅನುಭವಿಸಿದಾಗ ಉತ್ತಮವಾದ ಫಲಿತಾಂಶ ಸಿಗುತ್ತೆ. ರಾವಣ ರಾಕ್ಷಸನಾದರೂ ಭಗವಂತನಾದ ರಾಮನಿಂದ ಹತನಾಗಿ ಮೋಕ್ಷವನ್ನು ಪಡೀತಾನೆ. ಶ್ರೀಕೃಷ್ಣನು ಶಮಂತಕಮಣಿಯ ಜೊತೆ ಜಾಂಬವತಿಯನ್ನು ವರಿಸ್ತಾನೆ. ತೇನಸಿಂಗ್ ಮತ್ತು ಹಿಲೇರಿ ಹಿಮಾಲಯ ಪರ್ವತವನ್ನು ಕಷ್ಟಪಟ್ಟು ಹತ್ತಿ ಇತಿಹಾಸದ ಪುಟಗಳಲ್ಲಿ ತಮ್ಮ ಹೆಸರು, ಕೀರ್ತಿಯನ್ನು ಶಾಶ್ವತವಾಗಿ ಮಾಡಿಕೊಂಡಿದ್ದಾರೆ. ಕಷ್ಟಪಟ್ಟರೆ ಫಲ ಉಂಟು ಎಂಬ ಗಾದೆಯೂ ಇದೆ. ಪರೀಕ್ಷೆಗಳಲ್ಲಿ ಕಷ್ಟಪಟ್ಟು ಓದಿ ಉತ್ತರ ಬರೆದು ಉತ್ತಮ ಅಂಕಗಳನ್ನು ಗಳಿಸಿದಾಗ ಸಿಗುವ ಆನಂದ ವರ್ಣಿಸಲು ಅಸಾಧ್ಯ. ಹೀಗೆ ಸಣ್ಣ ಸಣ್ಣ ಕಷ್ಟಗಳನ್ನು ಎದುರಿಸುತ್ತಾ ಶಕ್ತಿವಂತನಾದರೆ ಕೊನೆಗೆ ಶಾಶ್ವತವಾದ ಆನಂದ ಅಂದರೆ ಮೋಕ್ಷಕ್ಕಾಗಿ ಎಂತಹ ಕಷ್ಟಗಳನ್ನಾದರೂ ಎದುರಿಸಲು ಸಮರ್ಥನಾಗ್ತಾನೆ.